ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ನಿಮ್ಮೊಡನೆ ಹಂಚಿಕೊಳ್ಳುತ್ತಿರುವಂಥ ವಿಷಯ ರಾಜ್ಯಶಾಸ್ತ್ರ ದ್ವಿತೀಯ PUC ಅಧ್ಯಾಯ 3 ಭಾರತದಲ್ಲಿ ಆಡಳಿತ ಯಂತ್ರ. ಇದರಲ್ಲಿ 5 ಮತ್ತು 10 ಅಂಕದ ಪ್ರಶ್ನೋತ್ತರಗಳು ಬಂದು ಹೋಗಿವೆ. ಒಂದು ಕಡೆ ಸೇವ್ ಮಾಡಿಟ್ಕೊಳ್ಳಿ, ಪರೀಕ್ಷೆಗೆ ಬಂದೇ ಬರುತ್ತೆ, ಉಪಯೋಗ ಆಗುತ್ತೆ. ನನ್ನ ಶ್ರಮ ಕೂಡ ಸಾರ್ಥಕ ಅಂದ್ಕೊಳ್ತೇನೆ. ಆಡಳಿತದ ಅರ್ಥ ಮತ್ತು ಪ್ರಾಮುಖ್ಯತೆ ವಿವರಿಸಿ. ಆಡಳಿತ ಎಂದರೆ ಸರ್ಕಾರವನ್ನು ನಡೆಸುವುದು, ಜನರನ್ನು ನೋಡಿಕೊಳ್ಳುವುದು ಎಂದು ಅರ್ಥ. ಹಾಗಾದರೆ ಇದರ ಪಾತ್ರ ಏನಪ್ಪ ಅಂದರೆ ಆರ್ಥಿಕ ಅಭಿವೃದ್ಧಿ ಸಾಧಿಸುವುದು, ದುರ್ಬಲ ವರ್ಗದವರನ್ನು ರಕ್ಷಿಸುವುದು, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ರಾಜಕೀಯ ನೀತಿಗಳ ಮೇಲೆ ಪ್ರಭಾವ ಬೀರುವುದು, ವ್ಯವಸ್ಥೆಯನ್ನು ಕ್ರಮಬದ್ಧವಾಗಿ ನಡೆಸುವುದು, ರಾಜಕೀಯ ಸಂರಕ್ಷಣೆ, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯನ್ನು ತರುವುದು. ನಾಗರಿಕ ಸೇವಾ ವರ್ಗ ಅಥವಾ ಆಡಳಿತ ಸೇವಾ ವರ್ಗದ ಅರ್ಥ ಮತ್ತು ಲಕ್ಷಣಗಳನ್ನು ವಿವರಿಸಿ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿ ವರ್ಗವೇ ನಾಗರಿಕ ಸೇವಾ ವರ್ಗ. ಇದರ ಲಕ್ಷಣಗಳು ಅಂತ ಹೇಳಿದರೆ, ಒಂದನೇದು ವೃತ್ತಿ ನಿರತ ವರ್ಗ. ಕಾಯಂ ಉದ್ಯೋಗ ಹೊಂದಿರುವ, ಸಂಬಳ ಪಡೆಯುವ, ತರಬೇತಿ ಪಡೆದಿರುವ ವೃತ್ತಿ ನಿರತ ಉದ್ಯೋಗಿಗಳ ವರ್ಗವೇ ನಾಗರಿಕ ಸೇವಾ ವರ್ಗ. ಅಧಿಕಾರ ಶ್ರೇಣಿ ಪದ್ಧತಿ. ಉನ್ನತ ಅಧಿಕಾರಿ ಮತ್ತು ಅಧೀನ ಅಧಿಕಾರಿಯ ನಡುವಿನ ಅಧಿಕಾರ ಸಂಬಂಧವೇ ಅಧಿಕಾರಿ ಶ್ರೇಣಿ ಪದ್ಧತಿ. ಸರ್ಕಾರದಲ್ಲಿ ಪ್ರತಿಯೊಂದು ಇಲಾಖೆ ಪಿರಮಿಡ್ಡಿನ ಆಕೃತಿಯಲ್ಲಿದ್ದು ಮೇಲಿನ ಅಧಿಕಾರಿ ಕೆಳಗಿನ ಅಧಿಕಾರಿಗೆ ಆಜ್ಞೆ ನೀಡುತ್ತಾರೆ. ಕೆಳಗಿನ ಅಧಿಕಾರಿ ಮೇಲಿನ ಅಧಿಕಾರಿಗೆ ಅಧಿಕಾರ ಹೆಚ್ಚಾಗಿರುತ್ತದೆ. ರಾಜಕೀಯ ತಾಟಸ್ಥ್ಯ. ಸರ್ಕಾರಿ ನೌಕರರಿಗೆ ಮತ ಚಲಾಯಿಸುವ ಅಧಿಕಾರ ಬಿಟ್ಟು ಬೇರೆ ಯಾವ ರಾಜಕೀಯ ಹಕ್ಕು ಇರುವುದಿಲ್ಲ. ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದರೆ ಸರ್ಕಾರಿ ನೌಕರರಿಗೆ ರಾಜೀನಾಮೆ ನೀಡಬೇಕು. ಚುನಾವಣಾ ಪ್ರಚಾರ ಮಾಡುವಂತಿಲ್ಲ. ರಾಜಕಾರಣಿಗಳೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳುವಂತಿಲ್ಲ. ಇದೇ ರಾಜಕೀಯ ತಾಟಸ್ಥ್ಯ. ಅನಾಮಕರ್ತವ್ಯ ಅಥವಾ ಅನಾಮಧೇಯತೆ. ಸರ್ಕಾರಿ ನೌಕರರು ತೆರೆ ಹಿಂದೆ ಕೆಲಸ ಮಾಡುತ್ತಾರೆ. ಒಂದು ಕೆಲಸದ ಪ್ರಶಂಸೆ ಅಥವಾ ತೆಗಳಿಕೆ ಮಂತ್ರಿಗಳಿಗೆ ಅನ್ವಯವಾಗುತ್ತದೆ. ನಿಷ್ಪಕ್ಷಪಾತತೆ. ಯಾವುದೇ ರಾಜಕೀಯ ಪಕ್ಷ ಅಧಿಕಾರದಲ್ಲಿದ್ದರೂ ಸರ್ಕಾರಿ ನೌಕರರ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಅಥವಾ ಪಕ್ಷಪಾತ ಮಾಡಬಾರದು. ಸೇವಾ ಮನೋಭಾವ. ಸಾರ್ವಜನಿಕರಿಗೆ ಸೇವೆಯನ್ನು ಸಲ್ಲಿಸುವ ಮನೋಭಾವ ಇರಬೇಕು. ಕಾಯಂ. ಸರ್ಕಾರಿ ನೌಕರರು ತಮ್ಮ ನಿವೃತ್ತಿಯ ವಯಸ್ಸಿನವರೆಗೆ ಅಧಿಕಾರದಲ್ಲಿರುತ್ತಾರೆ. ಕಾನೂನಿನ ಮಿತಿ. ಸರ್ಕಾರಿ ನೌಕರರು ಕಾನೂನಿನ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು. ವಿಶೇಷ ತರಬೇತಿ. ಸರ್ಕಾರಿ ನೌಕರರಿಗೆ ಆಡಳಿತದ ವಿಷಯದಲ್ಲಿ ತರಬೇತಿ ನೀಡಲಾಗುತ್ತದೆ. IAS ಅಧಿಕಾರಿಗಳಿಗೆ ತರಬೇತಿ ನೀಡಲು ಮೈಸೂರಿನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇದೆ. IPS ಅಧಿಕಾರಿಗಳಿಗೆ ತರಬೇತಿ ನೀಡಲು ಹೈದರಾಬಾದ್ನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಇದೆ. ಆಡಳಿತ ಸೇವೆಗಳ ವರ್ಗೀಕರಣವನ್ನು ವಿವರಿಸಿ. ಆಡಳಿತ ಸೇವೆಗಳ ವರ್ಗೀಕರಣ ಈ ರೀತಿಯಾಗಿರುತ್ತದೆ: ಅಖಿಲ ಭಾರತ ಸೇವೆಗಳು, ಕೇಂದ್ರ ಸೇವೆಗಳು, ರಾಜ್ಯ ಸೇವೆಗಳು. ಈಗ ಅಖಿಲ ಭಾರತ ಸೇವೆಗಳು ಅಂದರೆ ಆಡಳಿತ ಸೇವೆಗಳಲ್ಲಿ 3 ವಿಧ: ಅಖಿಲ ಭಾರತ ಸೇವೆಗಳು, ಕೇಂದ್ರ ಸೇವೆಗಳು ಮತ್ತು ರಾಜ್ಯ ಸೇವೆಗಳು ಅಂಥೇಳಿ. ಈಗ ಮೊದಲನೇದಾಗಿ ನೋಡ್ಕೊಂಡು ಬರುವ ಅಖಿಲ ಭಾರತ ಸೇವೆಗಳು. ಇಡೀ ಭಾರತದಾದ್ಯಂತ ವಿಸ್ತರಿಸಿರುವ ಸೇವೆಗಳೇ ಅಖಿಲ ಭಾರತ ಸೇವೆಗಳು. ಉದಾಹರಣೆ: IAS ಭಾರತೀಯ ಆಡಳಿತ ಸೇವೆ, IPS ಭಾರತೀಯ ಪೊಲೀಸ್ ಸೇವೆ, IFS ಭಾರತೀಯ ಅರಣ್ಯ ಸೇವೆ,
ಈ ನೌಕರರ ನೇಮಕಾತಿ, ತರಬೇತಿ ಮತ್ತು ವೇತನ, ಬಡ್ತಿ, ಶಿಸ್ತು, ಕರ್ತವ್ಯ, ನಿವೃತ್ತಿ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರುತ್ತದೆ. ಇವರ ಸೇವೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಬಳಸಿಕೊಳ್ಳಬಹುದಾಗಿದೆ. ಕೇಂದ್ರ ಸೇವೆಗಳು ಕೇಂದ್ರ ಸರ್ಕಾರದ ನೇರ ನಿಯಂತ್ರಣದಲ್ಲಿದ್ದು ಕೇಂದ್ರ ಪಟ್ಟಿಯಲ್ಲಿ ಬರುವ ವಿಷಯಗಳ ಬಗ್ಗೆ ಸೇವೆ ಸಲ್ಲಿಸುವ ವರ್ಗವೇ ಕೇಂದ್ರ ಸೇವಾ ವರ್ಗ. ಉದಾಹರಣೆ IFS ಭಾರತೀಯ ವಿದೇಶಿ ಸೇವೆ ಇಂಡಿಯನ್ ಫಾರಿನ್ ಸರ್ವಿಸ್, IRS ಭಾರತೀಯ ರೈಲ್ವೆ ಸೇವೆ ಇಂಡಿಯನ್ ರೈಲ್ವೆ ಸರ್ವಿಸ್. ಈ ನೌಕರರ ನೇಮಕಾತಿ, ತರಬೇತಿ, ವೇತನ, ಬಡ್ತಿ, ವರ್ಗಾವಣೆ, ಶಿಸ್ತು ಕ್ರಮ, ನಿವೃತ್ತಿ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರುತ್ತದೆ. ಇವಾಗ ರಾಜ್ಯ ಸೇವೆಗಳು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿದ್ದು ರಾಜ್ಯಕ್ಕೆ ಸೇವೆ ಸಲ್ಲಿಸುವ ವರ್ಗವೇ ರಾಜ್ಯ ಸೇವೆಗಳು. ಉದಾಹರಣೆ KIS ಕರ್ನಾಟಕ ಆಡಳಿತ ಸೇವೆ, KFS ಕರ್ನಾಟಕ ಅರಣ್ಯ ಸೇವೆ, KSPS ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆ. ಈ ನೌಕರರ ನೇಮಕಾತಿ, ತರಬೇತಿ, ಬಡ್ತಿ, ಶಿಸ್ತು ಕ್ರಮ, ವರ್ಗಾವಣೆ, ನಿವೃತ್ತಿ, ವೇತನ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರುತ್ತದೆ. ರಾಜ್ಯಕ್ಕೆ ಮಾತ್ರ ಸೇವೆ ಸಲ್ಲಿಸುತ್ತಾರೆ. ಹೀಗಾಗಿ ಇದರಲ್ಲಿ 4 ವರ್ಗದ ಅಧಿಕಾರಿಗಳಿರ್ತಾರೆ. ಕ್ಲಾಸ್ 1 ಆಫೀಸರ್, ಕ್ಲಾಸ್ 2 ಆಫೀಸರ್, ಕ್ಲಾಸ್ 3 ಆಫೀಸರ್, ಕ್ಲಾಸ್ 4 ಆಫೀಸರ್ಸ್. ಸೇವ್ ಮಾಡಿ ಇಟ್ಕೊಳ್ಳಿ, ಉಪಯೋಗ ಬಂದೇ ಬರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಹೆಚ್ಚಿಸಿ ಎಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಸರ್ವರಿಗೂ ಶುಭವಾಗಲಿ.